ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ ಸೀಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ತೋಟಕ್ಕೆ ಬಂದಿದ್ದೆ. ತೋಟದಲ್ಲಿ ಮೊನ್ನೆ ಎಲ್ಲ ಔಷಧಿ ಹೊಡೆದಿದ್ನಲ್ಲ, ಏನಾಗಿದೆ ಅಂತ ನೋಡೋಕ್ಕಂತ ಬಂದಿದ್ದೆ. ಅದನ್ನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಆಯಿತಾ? ನೋಡಿ, ಮೊನ್ನೆ ಎಲ್ಲ ಔಷಧಿ ಹೊಡೆದಿದ್ದವು. ಔಷಧಿ ಹೊಡೆದ್ರೆ ಹೇಗಿದೆ, ಏನಾಗಿದೆ ಅಂತ ನೋಡೋಣ ಅಂತ ಬಂದೆ. ಆದರೂ ಔಷಧಿ ಹೊಡೆದಿದ್ದೆಲ್ಲ ಹಸಿರು ಹಳ್ಳೆಲ್ಲ ಸ್ವಲ್ಪ ಉದುರ್ತಾ ಇದ್ದಾವೆ. ಆಮೇಲೆ ಏನು ಬೇರೆ ಏನೂ ಸಮಸ್ಯೆ ಆಗ್ತಿಲ್ಲ, ಚೆನ್ನಾಗಿ ಇದಾಗ್ತಿದೆ. ಔಷಧಿನೂ ಒಳ್ಳೆ ಚೆನ್ನಾಗಿ ಕವರ್ ಮಾಡಿದೆ, ಒಳ್ಳೆ ಆಯಿತಾ. ಕೊಳೆ ರೋಗದ ಔಷಧಿ ಹೊಡೆದಿದ್ದೆ ನೋಡಿ. ಇಲ್ಲೊಂದು ಕಡೆ ಹೊಡೆದಿದ್ದೀನಿ, ಇನ್ನು ತೋರಿಸ್ತೀನಿ ಹೇಗಂತ. ಚೆನ್ನಾಗಿದೆ ನೋಡಿ, ಇಲ್ಲಿ ಹೊಡೆದಿದ್ದೀನಿ ನೋಡಿ. ಇಲ್ಲಿ ಬೇಡ, ಬೇರೆ ಕಡೆ ನೋಡಿ. ಇದರಲ್ಲಿ ಎಷ್ಟು ಚೆನ್ನಾಗಿ ಅಡಿಕೆ ಕೊನೆ ಬಂದಿದೆ ಅಂತ ಕಾಣಿಸ್ತಾ ಇದೆಯಾ? ಹೇಗೆ ಬಂದಿದೆ ಅಲ್ಲ, ಚೆನ್ನಾಗಿ ಬಂದಿದೆ ಅಡಿಕೆ ಕೊನೆ. ಇದು ಈ ಅಡಿಕೆ ಸಸಿ ಸತ್ತೋಗುತ್ತೆ ಅಂತ ಹಾಗೆ ಬಿಟ್ಟಿದ್ದವು, ಬೇಡ ಇದು ಅಂತ, ಕಡಿಯೋದು ಈ ಸರಿ ಅಂತ. ಅದು ಯಾಕೆ ಅದ್ರ ಪಕ್ಕಕ್ಕೆ ಒಂದು ಅಡಿಕೆ ಸಸಿ ನಟ್ಟಿದ್ದವು. ಅದು ಈ ಸರಿ ನಾನು ಕಡಿಯೋದೇ ಬೇಡ ಅಂತ 2 ಕೊನೆ ಬಂದಿದೆ, ಆಯಿತಾ. ಇವರು ಕೂಡ ವಾಕಿಂಗ್ ಹೊಂಟಿದ್ದಾರೆ ಇವತ್ತು. ನೋಡಿ ಹೇಗಿದ್ದಾರಂತ ನೋಡಿ. ಇವತ್ತಿನ ನೇಚರ್ ಸಖತ್ತಾಗಿದೆ. ಸೂರ್ಯ ಎಷ್ಟು ನೋಡಿ, ಎಷ್ಟು ಚಂದ ಉದಯಿಸ್ತಿದ್ದಾರೆ ಹಾಗೆ ಅಲ್ವಾ ನೋಡಿ. ಇವತ್ತು ನೋಡಿ, ಪಕ್ಷಿಗಳೆಲ್ಲ ಗೂಡಿಂದ ಮೇವು ಹುಡ್ಕಿಂತ ಹೋಗ್ತಾ ಇದ್ದಾವೆ ಹಾರ್ಕೊಂಡು. ನೋಡಿ, ಅವರೇ ಬಳ್ಳಿಗೆ ಚಪ್ಪರ ಹಾಕಿದ್ದವು, ಅದ್ರ ಮೇಲೆ ಹಕ್ಕಿಗಳಿದ್ದಾವೆ ನೋಡಿ ಹೇಗಂತ. ನೋಡಿ, ಎಲ್ಲ ಮೈ ಎಲ್ಲ ತುರ್ಕಿ ಆಗಿದೆ, ಏನು ಎಲ್ಲ ನೀಟ್ ಮಾಡ್ಕೊತಿದ್ದಾವೆ ತುರ್ಸ್ಕೊಂಡು ಅಲ್ವಾ. ನೋಡಿ, ಆ ಕಡೆ ಎಲ್ಲ ಏನೂ ಕಾಣ್ತಾನೇ ಇಲ್ಲ ನೋಡಿ, ಮಂಜು ಥರ ಕಾಣ್ತಿದೆ. ಆ ಕಡೆ ಎಲ್ಲ ಊರೆಲ್ಲ ಕಾಣ್ತಾ ಇದ್ದು ನೋಡಿ. ಇವರು ಕೂಡ ನಮ್ಮ ಹಿಂದಕ್ಕೆ ಬರ್ತಾನೇ ಇದ್ದಾರೆ. ಒಯ್ ಇಲ್ಲಿ ನೋಡ್ರಿ, ಮುನ್ನ ಇಲ್ಲಿ ತಗಳ ನೋಡಿ ಹೇಗೆ ನೋಡೋಕ್ಕೂ ಎಷ್ಟು ಪೋಸ್ ಕೊಡ್ತಾರೆ ಇದೆ ಯಾರ ನೋಡಿ. ಅಪ್ಪ ಕೂಡ ಮುಂಚೆ ಗದ್ದೆ ಬಂದಿದ್ರು, ಸುತ್ತಲೂ ಏನಾರು ನೋಡಿ. ಗದ್ದೆ ಬಂದಿದ್ದವ, ಗದ್ದೆ ಬಂದಾಗ ನನ್ನ ಜೊತೆ ನಾಯಿ ಕೂಡ ಬಂದಿತ್ತು ನೋಡಿ. ಹೆಂಗಿದೆ ನೋಡಿ, ಸುಮ್ಮನೆ ಕೂತೈತೆ ನೋಡಿ. ಇಷ್ಟ ತನಕ ಅಲ್ಲಿ ಕೂತ್ಕೊಂಡಿತ್ತು ಗದ್ದೆ ಹತ್ರ, ಈಗ ನನ್ನ ಹತ್ರ ಬಂದ್ಕೊಂಡು ಸುಮ್ಮನೆ ಕೂತಿದೆ ಇದೆಲ್ಲ ನೋಡಿ ಹೆಂಗೆ ಕೂತಿದೆ ಅಂತ. ನೋಡಿ, ಈ ಗದ್ದೆಯಲ್ಲಿ ನಿನ್ನೆ ನೀರಿದ್ದಿರಲ್ಲ, ಒಂದು 2-3 ದಿನ ಆಗಿತ್ತು ಈ ಗದ್ದೆಯಲ್ಲಿ ನೀರು ಇಲ್ದಿತ್ತು. ನಿನ್ನೆ ರಾತ್ರಿ ಚೆನ್ನಾಗೊಂದು ಮಳೆ ಬಂತ, ಹಾಗಾಗಿ ಗದ್ದೆಯಲ್ಲೆಲ್ಲ ನೀರಾಗಿದೆ. ಈಗ ಇದು ಫುಲ್ಲು ಡ್ರೈ ಆಗಿ ಹೋಗಿತ್ತು, ಅಷ್ಟು ನೀರು ಇಲ್ದಿತ್ತು, ಡ್ರೈ ಆಗಿ ಹೋಗಿತ್ತು. ಹಾಗಾಗಿ ರಾತ್ರಿ ನಿನ್ನೆ ಒಂದು 3 ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗಿತ್ತು, ಒಂದು ಜಿಟಿ ಮಳೆ. ಹಾಗಾಗಿ ಈ ಗದ್ದೆಯಲ್ಲೆಲ್ಲ ನೀರಾಗಿದೆ ನೋಡಿ ಈಗ ಹೇಗಂತ ನೋಡಿ. ಇವತ್ತು ಬಟ್ಟೆ ಒಗೆದು ಒಣಸಿದ್ದು ಬಟ್ಟೆ ತೊಳೆದು ಒಣಸಿದ್ರೆ ಎಂತ ಮಾಡೋದು, ಮಳೆ ಅಂದರೆ ಹುಯ್ತಾ ಇದೆ ಈಗ, ಎಂತ ಒಣಗ್ತದ? ನೋಡಿ ಯಾವ ಥರ ಮಳೆ ಬರ್ತಾ ಇದೆ ಈಗ ನೋಡಿ. ನಮ್ಮ ಮನೇಲಿ ಇವತ್ತು ಮಾರ್ನಿಂಗು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ದೋಸೆ, ಟಿಫನ್ನು. ದೋಸೆ ಅಂದರೆ ಇದ್ರ ದಪ್ಪನ ದೋಸೆ, ಹೀಗೆ ದಪ್ಪ ಇರುತ್ತೆ, ಹಾಗಾಗಿ ನೀರು ದೋಸೆ ಅಂದರೆ ನೀರು ದೋಸೆ ಥರ ಇರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ ಒಳ್ಳೆ. ನೋಡಿ, ದೋಸೆಗೆ ಕಾಂಬಿನೇಷನ್ ಏನು ಗೊತ್ತಾ? ಚಿಕನ್ ಸಾಂಬಾರು ಬೇಡ, ಈ ವೆಜ್ ತಿನ್ನೋರಲ್ಲ ಬೇಕಾದ್ರೆ ಚಟ್ನಿ, ಇದನ್ನ ಕಾಯಿ ಚಟ್ನಿ ಇಂಥದನ್ನೆಲ್ಲ ಮಾಡ್ಕೋತಾರೆ ನೋಡಿ. ಬಾಡು ಅಂದರೆ ಬಡಕ್ಕಂದಿತ್ತಂತೆ, ಹೌದಾ? ಬಾಡು ಅಂದರೆ ಏನು ಖುಷಿನೂ ಅಲ್ಲ, ಅದೇ ಒಂಚೂರು ಚಿಕನ್ ಸಾಂಬಾರು ಇದ್ದರೆ ಸಾಕು, ಹಾಗೆ ಒಂದು ಗಸಿ ಅಲ್ಲ, ಸ್ಮೆಲ್ ಇದ್ದರೆ ಸಾಕು ಅದರದ್ದು, ಹಾಗೆ ಊಟ ಉಂಡು ಬಿಡ್ತೀರಲ್ವ. ಇದು ಹಾಗೆ ನೋಡಿ, ಅಮ್ಮ ಎಲ್ಲ ಚಿಕನ್ ಸಾರಲ್ಲಿ ಈಗ ಒರೆಸಿ ದೋಸೆನ ಹಾಕ್ತಿದ್ದಾರೆ, ಒಂದು ಚೂರು ಬಿಡಲ್ಲ ನೋಡಿ, ಎಲ್ಲ ನಕ್ಕತ್ತೆ, ಅನ್ನ ಕೂಡ ಉಳಿಸಲ್ಲ ಅಲ್ವಾ. ಹಾಗೆ ಬಟ್ಟೆ ಎಲ್ಲ ಹಾಕ್ಕೊಂಡು ಸಂತೆಗೆ ಹೋಗೋಣ ಅಂತ ಬೈಕ್ ತಗೊಂಡು ಅಪ್ಪ ನಾನು ಇಬ್ಬರು ಹೊಂಟವು. ಅಪ್ಪ ಬರ್ತೀರಾ ಅಂತ ಕರೆದೆ, ಬಂದರು. ಹಾಗೆ ಕರ್ಕೊಂಡು ಹೊಂಟಾಗ ಹಾಗೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ನಾನೊಂದು ವೀಡಿಯೋ ಮಾಡೋಣ ಅಂತ ಅನಿಸ್ತು, ಹಾಗೆ ಮಾಡ್ತಾಯಿದ್ದೀನಿ. ಮಾಡಿದಾಗ ರೋಡಲ್ಲಿ ನೋಡ್ಬೇಕಾದ್ರೆ ಜಾನುವಾರು ಎಲ್ಲ ಹೋಗ್ತಾಯಿದ್ದು, ಹಾಗೆ ಒಬ್ಬರು ನಡ್ಕೊಂಡು ಹೋಗ್ತಾಯಿದ್ರು. ಹಾಗೆ ಬರ್ತೀರಾ ಅಂತ ಕೇಳಿದೆ, ಇಲ್ಲ ಬರೋಲ್ಲ, ನಾನು ಇಲ್ಲೇ ಹೋಗೋದು ಅಂತ ಹೇಳಿದ್ರು. ಹಾಗಾಗಿ ನಾನು ಅಪ್ಪ ಇಬ್ಬರೇ ಹೋಗ್ಬೇಕಾರೆ
ಹಾಗೆ ನೋಡಿ ಮರ ಗಿಡ ಎಲ್ಲ ನೋಡ್ತಾ ಹೋಗ್ತಾ ಇದ್ದೆ ಆಯಿತಾ. ನೋಡಿ ಇವತ್ತು ಮನೇಲಿ ಫ್ರೀ ಇದ್ದಾಗ ಹೂವಿನ ಗಿಡ ಎಲ್ಲ ಕಡ್ದು ಎಲ್ಲ ಚೆನ್ನಾಗಿ ಚಿಗುರಲಿ ಅಂತ ಕಡ್ದವು. ಕಡ್ದುಕೊಳ್ಳೆ ಎಲ್ಲ ಉಳಿದಿದ್ದು ಹೂವಿನ ಗಿಡನೆಲ್ಲ ತಗೊಬಂದು ಇಲ್ಲಿ ನೋಡಿ ಹೇಗೆ ನಟ್ಟಿದ್ದೀನಿ ಅಂತ ನೀಟಾಗಿ ಗುದ್ದೊಡ್ದು ನಟ್ಟಿದ್ದೀನಿ. ಇನ್ನು ದಿನ ನೀರು ಹಾಕಿದ್ರೆ ಚಿಗುರುತ್ತೆ. ನೋಡಿ ಇಲ್ಲೂ ಕೂಡ ನಟ್ಟಿದ್ದೀನಿ. ಹಾಗೆ ಒಂದು 5-6 ಕಡೆ ಎಲ್ಲ ನಟ್ಟಿದ್ದೀನಿ ನೀಟಾಗಿ. ನೋಡಿ ಇದು ದೊಡ್ಡಲಿ ಗಿಡ ಬಂದುಬಿಟ್ಟು ಹೇಗಿದೆ, ದೊಡ್ಡಲಿ ಗಿಡ ಚೆನ್ನಾಗಿದೆ ಅಲ್ಲ. ಹಾಗೆ ಸುಮಾರು ಕಡೆ ಎಲ್ಲ ನಟ್ಟಿದ್ದೀನಿ. ಇದು ಹೂವಿನ ಗಿಡ, ಇದು ಬಂದುಬಿಟ್ಟು ಇದು ಈ ಸಿಟಿ ಸೈಡಲ್ಲೆಲ್ಲ ರೋಡ್ ಸೈಡೆಲ್ಲ ಇರುತ್ತಲ್ಲ ಕೆಂಪು ಹೂವು ಮತ್ತು ಅರಶಿನ ಹೂವು, ಆ ಥರದ ಗಿಡ ಇದು ನಟ್ಕೊಂಡಿದ್ದೀವಿ. ಇನ್ನು ಹೂವು ಬಿಟ್ಟಿಲ್ಲ ಅದು, ಹಾಗೆ ಚಿಗುರ್ತಾ ಇದೆ. ನೋಡಿ ಇಲ್ಲೂ ನಟ್ಟಿದ್ದೀನಿ ನೋಡಿ. ನೀರೆಲ್ಲ ಹಾಕಿದ್ದೀನಿ ನೀಟಾಗಿ, ಇವತ್ತು ಚೆನ್ನಾಗಿ ಹಾಕಿದ್ದೀನಿ. ಆದರೂ ಚಿಗುರುತ್ತೋ ಇಲ್ಲೋ ಅನ್ನೋದೇ ಒಂದು ಡೌಟ್ ಇದೆ. ನೀರು ಹಾಕ್ತಿದ್ರೆ ಚಿಗುರುತ್ತೆ ಚೆನ್ನಾಗಿ, ಇನ್ನು ಮಳೆ ಹೋಯಿತು ಅಂದರೆ ಕಷ್ಟ ಆಗುತ್ತೆ ಚಿಗುರುತ್ತೆ. ಜಾನುವಾರೆಲ್ಲ ಗೇಟ್ ಹತ್ರ ಕಾಯ್ತಾ ಇದ್ದಾವ ನೋಡಿ, ಎಲ್ಲ ಕಾಯ್ತಾ ಇದ್ದಾವೆ ಎಷ್ಟೊತ್ತಿ ಬರ್ತೀರಪ್ಪ ಅಂತ ನೋಡಿ ಕಾಯ್ತಾ ಇದ್ದಾವೆ. ಇಲ್ಲಿ ನೋಡಿ, ಇದು ಮೊನ್ನೆ ಹುಷಾರಿದ್ದಿಲ್ಲ ಪಾಪ ಈ ಕರುಗೆ, ಇದಕ್ಕೆ ಹುಷಾರಿದ್ದಿಲ್ಲ ಏನೋ ನೋಡಿ ಬಾವು ಥರ ಎದ್ದು ಬಿಟ್ಟಿದೆ ಪಾಪ. ತಡ್ಕೊಳಕ್ಕಾಗ್ತಿಲ್ಲ, ಉರಿ ಆಗ್ತಿದೆ ಪಾಪ ನೋಡಿ. ಇಲ್ಲಿ ನೋಡಿ ಹೇಗೆ ಎದ್ದಿದೆ ನೋಡಿ ಪಾಪ. ಕಡ್ತಾಗುತ್ತೆ ಹಾಗಾಗಿ ನೋಡಿ ತುರ್ಸ್ಕಿಂತಿದೆ ಪಾಪ. ನೋಡಿ ಹೋಗ್ತಾ ಇದ್ದಾವೆ ಎಲ್ಲೋ ನೀಟಾಗಿ. ಬಾ 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 ನೋಡಿ ಹೇಗೆ ಹೋಗ್ತಾ ಇದ್ದಾವಂತ. ಹೋದರೆ ಸೀದಾ ಹುಲ್ಲಿಗೆ, ಅದು ಹುಲ್ಲರು ನೀಟಾಗಾರು ತಿಂತಾವ, ಎಲ್ಲ ಕೊಡ್ಕಿ ಎಲ್ಲ ಹಾಳು ಮಾಡಿ ಒಳ್ಳೆ ನರ್ಗೆ ಹಾಕ್ದಾರ ಥರ ಮಾಡ್ತಾವೆ. ಬಾಯಲ್ಲೆಲ್ಲ ಕಚ್ಚಿ ಎಳೆದು. ಬಾ ಬಾ ಅಲ್ಲ ಗಿಡ್ಡ ಎಲ್ಲಿ ಹೋಗ್ತೀಯಾ, ಬಾರ ನಡಿಯ. ನೋಡಿ ಎಲ್ಲ ಕೊಟ್ಟಿಗೆ ಬಂದಾಯ್ತು ನೋಡಿ, ಒಂದು ಕಸ್ಕೊಳೋದು ನೋಡಿ. ನೋಡಿ ನಂಗೊಂಚು ಕೊಡು ಮರಯ್ಯ ಅಂತ. ನೋಡಿ ಸಂಜೆ ನೇಚರ್ ಹೇಗಿದೆ ಅಂತ, ಸಖತ್ತಾಗಿದೆ ಅಲ್ಲ. ಸೂರ್ಯ ಮುಳುಗ್ತಾ ಇದ್ದಾನೆ ಆಲ್ರೆಡಿ ನೋಡಿ, ಕಾಣಿಸ್ತಿದೆಯಾ? ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಕತ್ಲಾಗ್ತಿದೆ ಅಲ್ಲೇ, ಹಾಗೆ ಒಂದು ದಿಂಬದ ಥರ ಒಂದು ಮೋಡ ಮೇಲೆ ಬರ್ತಾ ಇದೆ ನೋಡಿ ಅಲ್ವಾ. ಅರ್ಧ ಇದರಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಹಾಗೆ. ನೋಡಿ ಸಂಜೆ ನೇಚರು ಸಖತ್ತಾಗಿದೆ. ಕೋಲ್ಡ್ ವಾತಾವರಣ, ಚಳಿ ಇದೆ ಒಳ್ಳೆ. ಹಾಗೆ ಆಕಾಶದಲ್ಲಿ ಏನೋ ಮೋಡ ಅನ್ನೋದು ಏನಿಲ್ಲ ಇವತ್ತು. ಒಂದು ವಿಷಯ ಗೊತ್ತುಂಟ ಮಾರ್ರೆ, ಅಂಥ ಸೀರಿಯಸ್ ವಿಷಯ ಅಂತೂ ಇಲ್ಲ ಮಾರ್ರೆ. ನೀವು ನೋಡಿದ್ರೆ ಸೂರ್ಯಣ್ಣ ಹೋಯ್ತು ಮಾರ್ರೆ ಇವತ್ತು. ಸೂರ್ಯಣ್ಣ ಹೋಗಿ ಚಂದ್ರಣ್ಣ ಬಂದದ್ದು ಮಾರ್ರೆ ನಮ್ಮೂರಿಗೆ. ನೀವು ನೋಡಿದ್ರೆ ಚಂದ್ರಣ್ಣನ ಹೇಗಿತ್ತು ಅಂದ್ರೆ ತೋರಿಸ್ತಾ ಮಾರ್ರೆ. ಇಲ್ಲಿ ನೋಡಿ ಎಂಥ ಚಂದ ಇತ್ತು ಗೊತ್ತಾ. ಇದು ನೋಡಿ, ಓಯ್ ಅಲ್ಲಿ ನೋಡಿ, ಅಲ್ಲಿದ್ದ ಕಾಣಿ ನೋಡಿ, ಇಲ್ಲಿ ನೋಡಿ ಜೂಮ್ ಮಾಡಿ ತೋರಿಸ್ತಾ ನೋಡಿ, ಕಾಣ್ತಾ ಮಾರ್ರೆ. ನೋಡಿ ಸೂರ್ಯಣ್ಣ ಹೋಯ್ತು ಇವತ್ತು, ಹೋಗಿ ಚಂದ್ರಣ್ಣ ಬಂದದ್ದು ಈಗ ನೋಡಿ ಅಲ್ವಾ. ಚಂದ್ರಣ್ಣ ಬಂದಿದ್ದಕ್ಕೆ ನನಗೆ ಎಂತ ಖುಷಿ ಆಗ್ತದೆ ಗೊತ್ತುಂಟ. ಇವತ್ತು ಚಂದ್ರಣ್ಣ ಬಂದಿದ್ದಾನಲ್ಲ ನಮ್ಮೂರಿಗೆ ಅಂತ. ಇಲ್ಲಿ ನೋಡಿ ನಮ್ಮನೆಗೆ ಒಬ್ಬರು ಅತಿಥಿ ಬಂದಿದ್ದರು, ಅವ್ರನ್ನ ಕಳಿಸ್ಕೊಡುವ ಅಂತ ಬರ್ತಾ ಇದ್ದೇನೆ. ಅಲ್ಲಿ ನೋಡಿ ಕಾಣ್ತದ ನೋಡಿ, ಹೋಗ್ತಾ ಇದ್ರು. ಅದು ಅಪ್ಪ ಇಲ್ಲೇ ಬಳಲೆ ಕುಯ್ದು ಇಲ್ಲೇ ಇಟ್ಟು ಹೋಗಿದ್ದಾರೆ, ಮರ್ತೋಯ್ತು ಏನೋ ಗೊತ್ತಿಲ್ಲ. ನೋಡಿ ನಮ್ಮನೆ ಸೈನಿಕರನ್ನು ಈಗ ಹೊಡ್ಕೋಬೇಕು. ಇದನ್ನು ಕಬ್ಬಿನ ಗದ್ದೆ ಕಾದು ಸುಸ್ತಾಗಿದ್ದಾರೆ. ಹಾಗಾಗಿ ನೋಡಿ ಇವರಂತೂ ಬಿಡಿ ಬೊಬ್ಬೆ ಹೊಡೆಯೋದೇ ಕೆಲಸ ಇವರಿಗೆ. ನೋಡಿ ಬೊಬ್ಬೆ ಹೊಡೆಯೋದೇ ಕೆಲಸ ಆಯಿತಾ. ನೋಡಿ ನಮ್ಮ ಸೈನಿಕರಿಗೆ ಊಟ ಹಾಕೋ ಸಂಜೆ ಈಗ. ಬೆಳಗ್ಗೆಯಿಂದ ಸಂಜೆ ತನಕ ಕಾದಿರ್ತಾರಲ್ಲ, ಹಾಗಾಗಿ ಅವ್ರಿಗೆ ಊಟ ಹಾಕ್ತಿದ್ದೀವಿ. ಈ ಸೈನಿಕರಿಗೂ ಕೂಡ ನೋಡಿ ಹಾಕಿಟ್ಟಿದ್ದೀವಿ. ಜಾಸ್ತಿ ಹಾಕಿದರೆ ಹಾಳು ಮಾಡ್ತವೆ, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್, ಇವತ್ತು ಸಂಜೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ದೋಸೆ ಮತ್ತು ಚಿಕನ್ ಸಾಂಬಾರು ಇದೆ. ಏನಪ್ಪ 3 ಹೊತ್ತು ಬರೀ ದೋಸೆನೇ ತಿಂತೀರಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ, ರೈಸ್ ಕೂಡ ಇರುತ್ತೆ. ನನಗೇನು ದೋಸೆ ಇಷ್ಟ ಆಗಿದೆ, ಹಾಗಾಗಿ ದೋಸೆ ಮತ್ತು ಚಿಕನ್ ಸಾಂಬಾರು ತಿಂತಾಯಿದ್ದೀನಿ. ಹಾಗೆ ನೀವು ಕೂಡ ಟ್ರೈ ಮಾಡಿ. ದೋಸೆ ಮತ್ತು ಚಿಕನ್ ಸಾಂಬಾರು 2 ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಯಿತಾ. ಓಕೆ,
ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಮತ್ತೆ ಭೇಟಿಯಾಗೋಣ ಆಯಿತಾ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.